ನೋಡಿ, ಈ ಸೊಪ್ಪಿನ ಬಗ್ಗೆ ಹಲವರಿಗೆ ಗೊತ್ತಿಲ್ಲದೆ ಇರ್ಬೋದು, ಗೊತ್ತೂ ಇರ್ಬೋದು. ಇದನ್ನು ಹೊನ್ನಗನೆ ಸೊಪ್ಪು ಅಂತ ಹೇಳ್ತಾರೆ. ಹೊನಗನೆ ಸೊಪ್ಪು ಅಂತಾರೆ. 2-3 ಥರ ಇದು ಜಾತಿ ಬರುತ್ತೆ. ಇದರಲ್ಲಿ ಹೂ ಬಿಡೋದಂಥದ್ದು ಕಡ್ಡಿ ಹೊನಗನೆ ಅಂತಾರೆ. ನೋಡಿ, ಈ ಥರ ಹೂ ಬಿಡುವಂಥದ್ದು ಸಿಗುತ್ತೆ, ಈ ಥರನೂ ಸಿಗುತ್ತೆ. ಇದರಿಂದ ತುಂಬ ನಮ್ಮ ಮಹತ್ವಪೂರ್ಣವಾದ ಆರೋಗ್ಯ ಇದರಲ್ಲಿದೆ. ಎಷ್ಟೋ ಸರಿ ಬೀದಿ ಬದಿಯೆಲ್ಲ ಬಿಟ್ಟಿರುತ್ತೆ, ನಾವು ಅದನ್ನು ಗಮನಿಸಲ್ಲ. ಅದು ಹೆಚ್ಚು ಅದನ್ನು ನಾವು ಉಪಯೋಗಿಸೋದು ಇಲ್ಲ. ಇದು ತುಂಬ ಒಳ್ಳೆಯದು. ಇದು ಹೆಚ್ಚು ಕರಾವಳಿ ಪ್ರದೇಶದಲ್ಲಿ ಕೃಷಿ ಭೂಮಿಯಲ್ಲಿ ಸಿಗುವಂಥದ್ದು. ಇದನ್ನು ಕೆಲವರು ಕಳೆ ಅಂತಲೂ ಕಿತ್ತಾಕ್ಬಿಡ್ತಾರೆ. ಇದು ಪಲ್ಯ ಮಾಡಿ ತಿನ್ಬೋದು, ಬಸ್ಸಾರಿ ಮಾಡ್ಬೋದು. ಬಸ್ಸಾರಲ್ಲಿ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಮತ್ತು ಜ್ಯೂಸ್ ಮಾಡಿನೂ ಕುಡಿಬೋದು ಇದನ್ನು. ಇದು ಅದರಿಂದ ತುಂಬ ಪ್ರಯೋಜನ ಇದೆ. ರಕ್ತಹೀನತೆಯಿಂದ ಬಳಲ್ತಿರ್ತಾರಲ್ಲ, ಬ್ಲಡ್ ಇಲ್ಲ ನನಗೆ ಅಂಥವ್ರಿಗೆ ತುಂಬ ಒಳ್ಳೆಯದು. ರಕ್ತಹೀನತೆ ಸಮಸ್ಯೆಯಿಂದ ಬಳಲ್ತಿರೋರಿಗೆ ಇದು ಒಳ್ಳೆಯ ಆರೋಗ್ಯಕರವಾದ ಸೊಪ್ಪಿದು. ಇದನ್ನು ಹೆಚ್ಚಾಗಿ ಸೇವಿಸುವುದರಿಂದ ಕಣ್ಣಿನ ಮತ್ತು ಉರಿ ಅದೆಲ್ಲ ಬರುತ್ತೆ, ಉಷ್ಣ ಜಾಸ್ತಿ ಆಗಿರುತ್ತಲ್ಲ, ಅವರಿಗೆಲ್ಲ ಇದು ಒಳ್ಳೆಯದು. ಜ್ವರ ಬಂದಾಗ ಅವರಿಗೆ ಬಾಯಿಯೆಲ್ಲ ಕಹಿಯಾಗಿರುತ್ತಲ್ಲ, ಸಪ್ಪೆ ಸಪ್ಪೆ ಏನು ತಿಂದರೂ ಅದು ರುಚಿ ಕಾಣಲ್ಲ, ಅಂಥವರಿಗೂ ಇದನ್ನು ಪಲ್ಯ ಮಾಡಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಇದು ಚಿಕ್ಕ ಮಕ್ಕಳಿಂದನೂ ದೊಡ್ಡ ವಯಸ್ಸಾದವ್ರ ತನಕನೂ ತಿಂದರೆ ತುಂಬ ಒಳ್ಳೆಯದು. ಇದರಿಂದ ಒಂದು ಒಳ್ಳೆ ನಿಮಗೆ ಒಂದು ಪಲ್ಯನ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ತುಂಬ ರುಚಿ, ತುಂಬ ಒಳ್ಳೆಯದು, ತಂಪು, ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನೆಲ್ಲ ನಾವು ತಿನ್ನಬೇಕು, ಉಪಯೋಗಿಸ್ಬೇಕು. ನಮ್ಮ ಆರೋಗ್ಯಗಳನ್ನ ನಾವು ಚೆನ್ನಾಗಿ ಕಾಪಾಡಿಕೊಳ್ಬೇಕು ನಾವಿರುವಷ್ಟು ದಿನ. ತುಂಬ ಸೊಗಸಾದ ಸೊಪ್ಪು, ಎಷ್ಟು ಚೆನ್ನಾಗಿದೆ ನೋಡಿ. ಅದನ್ನು ಯಾರೂ ಅಬ್ಸರ್ವೇ ಮಾಡಲ್ಲ. ಬರೀ ಇಂಥ ನಾಟಿ ಸೊಪ್ಪುಗಳನ್ನ, ಹೊಲದಲ್ಲಿ ಬೆಳೆಯುವಂಥ ಸೊಪ್ಪುಗಳನ್ನೆಲ್ಲ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಅದು ನಾನು ಇದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ. ಕ್ಲೀನ್ ಮಾಡಾದಮೇಲೆ ಪಲ್ಯ ಮಾಡಿ ನಿಮಗೆ ತೋರಿಸ್ತೀನಿ. ತುಂಬ ರುಚಿಯಾಗಿರುತ್ತೆ. ಮತ್ತು ಇದನ್ನು ಅರ್ದ್ಬಿಟ್ಟು ತಲೆಗೂ ಹಚ್ಕೊಳ್ತಾರೆ, ಇದು ತಂಪಾಗುತ್ತೆ ಅಂತ. ತುಂಬ ಒಳ್ಳೆಯದು. ಸರಿ, ಮಾಡೋಣ ನಾವು ಇದನ್ನು ಹೇಗೆ ಮಾಡೋದು ಅಂತ. ಓಕೆ, ಇದು ಒಣಗನೆ ನೋಡಿ, ಈ ಥರ ಒಣಗನೆ. ಅದು 2-3 ಜಾತಿ ಇದೆ ಇದರಲ್ಲಿ. ನೋಡಿ, ಈ ಥರ ಒಣಗನೆ. ಇದರಲ್ಲಿ ಹೂ ಬಿಡುತ್ತೆ, ಈ ಥರ ಸಣ್ಣ ಸಣ್ಣ ಹೂ ಬಿಡುತ್ತೆ. ಇದು ತುಂಬ ಒಳ್ಳೆಯದು, ತಂಪು, ಆರೋಗ್ಯಕ್ಕೆ. ಗ್ಯಾಸ್ಟ್ರಿಕ್ಕು ಕಷ್ಟಪಡ್ತಾಯಿದ್ರೆ ಅದರಿಂದ ಬಿಡುಗಡೆ ಆಗುತ್ತೆ. ಒಳ್ಳೆ ನೋಡಿ, ಬೇಳೆ ಬೇಯಕ್ಕಿಟ್ಟಿದ್ದೀನಿ. ಸಾರು ರೆಡಿ ಮಾಡೋಣ. ಒಣಗಿ ಬೆಳ್ಳುಳ್ಳಿ ಈರುಳ್ಳಿ ಸುಡೋಕ್ಕಿಟ್ಟಿದ್ದೀನಿ ಇವಾಗ. ನೋಡಿ, ಸುಟ್ಕೊಳ್ತಾ ಇದ್ದೀನಿ. ಇಲ್ಲಿ ಬೇಳೆನ ಸ್ವಲ್ಪ ತೊಳೆದು ಬೇಯಕ್ಕಿಟ್ಟಿದ್ದೀನಿ. ಇಲ್ಲಿ ಸೊಪ್ಪು ತೊಳಿತಾ ಇದ್ದೀನಿ. ನೋಡಿ, ಒಣಗನೆ ಸೊಪ್ಪು ನೋಡಿ, ಇಲ್ಲಿ ಎಷ್ಟೊಂದಿದೆ. ಒಣಗನೆ ಸೊಪ್ಪು ಭಾಳ ಒಳ್ಳೆಯದು ಹೆಲ್ತ್ಗೆ. ಇದು ಚೆನ್ನಾಗಿ ರಕ್ತನೂ ಸೇರ್ತದೆ. ಅದಕ್ಕೆ ಇದನ್ನು ತೊಳೆದು ಇವಾಗ ಕ್ಲೀನ್ ಮಾಡಿ ಹೆಚ್ಕೊಳ್ಳೋಣ. ಈಗ ಬೇಳೆ ಬೇಯುವಾಗ ಅದರೊಳಗೆ ಹಾಕಬೇಕು, ಇರಲ್ಲ ತೆಗೆದುಬಿಡ್ಬೇಕು ಅದನ್ನು, ನೊರೆಗಳನ್ನ. ಈ ನೊರೆಗಳನ್ನೆಲ್ಲ, ವೈಟ್ ಕಲರ್ ನೊರೆಗಳನ್ನೆಲ್ಲ ತೆಗೆದುಬಿಟ್ಟು ಬೇಳೆ ಬೇಯುವಾಗ 1 ಸ್ಪೂನ್ ಎಣ್ಣೆ ಹಾಕಬೇಕು. ಚೆನ್ನಾಗಿ ಬೇಯುತ್ತೆ ಅವಾಗ. ಬೇಯ್ತಾ ಇದೆ ಇಲ್ಲಿ ಬೇಳೆ. ಇಲ್ಲಿ ಸೊಪ್ಪನ್ನ ಹೆಚ್ಚ್ತಾ ಇದ್ದೀನಿ. ಇಲ್ಲಿ ಸಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಹುರಿತಾ ಇದ್ದೀನಿ. ಇದು ಸುಡಬೇಕು ಅಂತಾರೆ, ಕೆಂಡದಲ್ಲಿ ಸುಟ್ಟರೆ ತುಂಬ ಚೆನ್ನಾಗಿರುತ್ತೆ. ನಮಗೆಲ್ಲ ಈ ಕೆಂಡ ಇಲ್ಲದೆ ಇರೋದ್ರಿಂದ ಚೆನ್ನಾಗಿದ್ರಲ್ಲೇ ಸುಡಬೇಕು, ಇನ್ನೂ ಚೆನ್ನಾಗಿ ಫ್ರೈ ಆಗಬೇಕದು. ಈಗ ಚೆನ್ನಾಗಿ ಕಪ್ಪಾಗುವಾಗ ಈರುಳ್ಳಿ ಬೆಳ್ಳುಳ್ಳಿ ಸುಟ್ಟು ಸ್ವಲ್ಪ ಧನ್ಯ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಧನ್ಯ, ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಹುರಿಬೇಕು. ಸುಟ್ಟು ಈರುಳ್ಳಿ, ಸುಟ್ಟು ಬೆಳ್ಳುಳ್ಳಿ, ಧನ್ಯ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡಬೇಕು.
ಬೆಂದಿದೆ. ಈಗ ಬೆಂದಿರುವಂಥ ಬೇಳೆಗೆ ಸೊಪ್ಪನ್ನ ಹಾಕ್ಕೊಳ್ಳೋಣ. ಹೆಚ್ಚಿರುವಂಥ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಬೆಂದಿರುವಂಥ ಬೇಳೆಗೆ ಹೊನಗನೆ ಸೊಪ್ಪನ್ನ ಹೆಚ್ಚಿಬಿಟ್ಟು ಬೇಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಬೇಯಕ್ಕೆ ಹಾಕುವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಬೇಯಕ್ಕೆ ಸೊಪ್ಪಿಗೆ. ಈಗ ಮಸಾಲೆ ಹಾಕ್ಕೊಳ್ಳೋಣ. ಬಸ್ಸಾರಿಗೆ, ಒಣಗನೆ ಸೊಪ್ಪಿನ ಬಸ್ಸಾರಿಗೆ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಹಾಕಿದ್ದೀನಿ, ಹಸಿ ಈರುಳ್ಳಿ ಹಾಕಿದ್ದೀನಿ, ಬೆಳ್ಳುಳ್ಳಿ ಹಸಿದು ಹಾಕಿದ್ದೀನಿ, ಸಾಂಬಾರು ಸೊಪ್ಪು ಹಾಕಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ. ಹುಣಸೆಹಣ್ಣು ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣು ಹಾಕಬೇಕು. ಇದು ಹುಣಸೆಹಣ್ಣೆ ಬಸ್ಸಾರಿಗೆ ಆಗೋದು. ಆಮೇಲೆ ಇಲ್ಲಿರುವಂಥ ಧನಿಯಾ, ಮೆಣಸಿನ್ಕಾಯಿ ಮತ್ತು ಸುಟ್ಟು ಬೆಳ್ಳುಳ್ಳಿ, ಸುಟ್ಟಿರುಳ್ಳಿ ಹಾಕ್ಕೊಳ್ತೀನಿ. ಮತ್ತು ಇಲ್ಲಿ 4 ಕಾಳು ಮೆಣಸು ಹಾಕ್ತಾಯಿದ್ದೀನಿ. ಕಾಳು ಮೆಣಸು 4 ಕಾಳು ಹಾಕಿದ್ಮೇಲೆ ಜೀರಿಗೆ ಹಾಕ್ತೀನಿ. ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು. ಈಗ ಎಲ್ಲ ಮಿಕ್ಸಿಗೆ ಹಾಕಿ ಆಡಿಸೋಣ. ಸೊಪ್ಪು ಬೆಂದು ರೆಡಿಯಾಗಿದೆ. ಈಗ ಇದನ್ನು ಇಲ್ಲಿಗೆ ಬಸ್ಕೋಬೇಕು. ಈಗ ಈ ಬಸ್ತಿರುವಂಥ ರಸನ ಮತ್ತೆ ಇಲ್ಲಿಗೆ ಹಾಕಬೇಕು ಸಾರಿಗೆ. ಇದಕ್ಕೆ ಹಾಕಿ ಇಲ್ಲಿ ಮಸಾಲೆ ಎಲ್ಲ ರೆಡಿಯಾಗಿದೆ. ಬಸ್ಸಾರಿಗೆ ನಾವು ಆಗಲೇ ಮಸಾಲೆ ಹಾಕಿದ್ವಲ್ಲ, ಅದೆಲ್ಲ ಹಾಕಿ ರೆಡಿಯಾಗಿದೆ. ಅದನ್ನು ಎಲ್ಲ ಒಟ್ಟಿಗೆ ಹಾಕಬೇಕೀಗ. ಬಸ್ಸಾರು ಕುದೀತಾ ಇದೆ. ಈಗ ಹಸಿ ಕರಿಬೇವು ಹಾಕ್ತಾಯಿದ್ದೀನಿ. ಕುದಿಯುವಾಗ ಹಸಿ ಕರಿಬೇವು ಹಾಕ್ತಾಯಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಇಟ್ಟಿದ್ದೀನಿ. ಸಾರಿಗೆ ಒಗ್ಗರಣೆ ಇದು. ಬಸ್ಸಾರಿಗೆ ಸಾಸಿವೆ ಹಾಕ್ಕೊಂಡೆ, ಈಗ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಕರಿಬೇವು, ಸಾಸಿವೆ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಕಡಿಮೆ ಆಗಿದರೆ ಸಾರಿಗೆ ಸ್ವಲ್ಪ ಬೇಯುವಾಗ ಒಂಚೂರು ಹಾಕಿದ್ವಿ, ಈಗ ಒಂದು ಸ್ವಲ್ಪ ಹಾಕಬೇಕು. ಸಪ್ಪೆ ಆಗಿದ್ದರೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಇಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಸಾರಿಗೆ. ಈಗ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಈ ಸಾರು ಕುದೀತಾ ಇದೆ. ಒಣಗನೆ ಸೊಪ್ಪಿನ ಬಸ್ಸಾರು ರೆಡಿಯಾಗಿದೆ ನೋಡಿ. ಹಸಿ ಕರಿಬೇವು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಮ್ಮ ಮನೇಲಿ ಕರಿಬೇವಿನ ಸೊಪ್ಪಿನ ಗಿಡ ಇದೆಯಲ್ಲ, ನಂಗೆ ತುಂಬ ಇಷ್ಟ. ಫ್ರೆಶ್ಶಾಗಿ ಕಿತ್ತು ಹಾಕೋದು, ಫ್ರೆಶ್ ಮಾಡೋದು, ಆಗಿಂದ ಗಿಡದಿಂದ ಆಗ ಕಿತ್ಕೊಂಡು ಬಂದು ಮಾಡೋದು, ಅದೆಲ್ಲ ನನಗೆ ತುಂಬ ಖುಷಿ ಅನಿಸುತ್ತೆ. ಈಗ ಇಲ್ಲಿ ಒಗ್ಗರಣೆ ರೆಡಿಯಾಗಿದೆ. ಒಗ್ಗರಣೆ ಹಾಕಾಯಿತು. ಅಂದರೆ ನಾನೊಬ್ಬಳೇ ಇಟ್ಕೊಂಡು ಮಾಡಬೇಕು, ನನಗೆ ಸಪೋರ್ಟ್ ಇಲ್ಲ ಯಾರು, ಅದಕ್ಕೆ ಕಷ್ಟ ಆಗುತ್ತೆ ನನಗೆ ಮಾಡೋದು. ನೋಡಿ ಘಮ ಘಮ ಅಂತ ಇದೆ, ಅರೋಮ ಅಷ್ಟು ಒಳ್ಳೆ ಸ್ಮೆಲ್ ಬರ್ತಾಯಿದೆ. ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡೆ. ನಾವು ಸೊಪ್ಪು ಪಲ್ಯಕ್ಕೆಲ್ಲ ಇದು ಹಾಕೋದಿಲ್ಲ, ಕರಿಬೇವು ಹಾಕೋದಿಲ್ಲ. ಮೊಸರು ಸಾರಿಗೆ ಆಮೇಲೆ ಸೊಪ್ಪು ಪಲ್ಯಕ್ಕೆಲ್ಲ ಕರಿಬೇವು ಹಾಕಲ್ಲ. ನೋಡಿ ಪಲ್ಯಕ್ಕೆ ಒಗ್ಗರಣೆ ಎಲ್ಲ ರೋಸ್ಟ್ ಆಗಿದೆ ಚೆನ್ನಾಗಿ. ಈ
ಹಂತದಲ್ಲಿ ಬೇಯಿಸಿರುವ ಸೊಪ್ಪನ್ನು ಒಣಗನೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಂದಿರುವಂಥ ಒಣಗನೆ ಸೊಪ್ಪನ್ನು ಹಾಕ್ಕೊಳ್ತೀನಿ. ವಾವ್, ಇದೆಲ್ಲ ತಿನ್ನಬೇಕು. ಇದಕ್ಕೆ ಬೇಯುವಾಗ ಉಪ್ಪು ಹಾಕಿದ್ದೀವಿ. ಸೊಪ್ಪಿಗಷ್ಟು ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ, ಅದು ಬೇಯುವಾಗ ಜಾಸ್ತಿ ಇರುತ್ತೆ. ಬೆಂದ ಮೇಲೆ ಕಡಿಮೆ ಆಗೋದ್ರಿಂದ ಉಪ್ಪು ಕಡಿಮೆನೇ ಸಾಕಾಗುತ್ತೆ. ಬೇಕಂದರೆ ಹಾಕ್ಕೋಬೋದು, ಟೇಸ್ಟ್ ನೋಡಿ. ರೆಡಿ ಒಣಗನೆ ಸೊಪ್ಪು ಮತ್ತು ಬಸ್ಸಾರು ರೆಡಿಯಾಗಿದೆ ನೋಡಿ. ಈ ಹಂತದಲ್ಲಿ ಇದಕ್ಕೆ ಇದು ಕಾಯಿ ಹಾಕ್ತಾಯಿದ್ದೀನಿ, ತೆಂಗಿನಕಾಯಿ ನೋಡಿ. ಕಾಯಿ ಬಿದ್ಮೇಲಂತೂ ಭಾಳ ಚೆನ್ನಾಗಿ ಕಾಣ್ತದೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ವಾವ್, ವಾಟ್ ಎ ಬ್ಯೂಟಿಫುಲ್ ಕಲರ್, ವೈಟ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್. ವೈಟ್ ಮತ್ತು ಗ್ರೀನ್ ಕಾಂಬಿನೇಷನ್ ಸೂಪರ್. ನಮ್ಮ ಪಾಪು ಹೇಳ್ತಾಳೆ ಯಾವಾಗಲೂ ಸೂಪರ್ ನೋಡಿ, ಚೆನ್ನಾಗಿದೆ. ನಮ್ಮಮ್ಮ ಅವರೆಲ್ಲ ಕಾಯಿ ತುರಿವಾಗ ದಪ್ಪ ತುರಿ ಬೀಳಲೇಬಾರ್ದು, ಸಣ್ಣ ತುರಿಬೇಕು. ನಮ್ಮಮ್ಮ ಆ ಥರ ಇಲ್ದಿದ್ರೆ ತಲೆ ಮೇಲೆ ಹೊಡೆದ್ಬಿಡೋರು ನಮಗೆ. ಹೆಂಗೆ ಬೇಕು ಕಾಯಿನ ತುರಿದು ಹಾಕೋಂಗಿಲ್ಲ. ಈ ಸಾಂಬಾರು ಸೊಪ್ಪು ಇರುತ್ತಲ್ಲ, ಅದನ್ನು ಹೆಂಗೆ ಬೇಕಾಗಿ ಹೆಚ್ಚೋ ಆಗಿಲ್ಲ. ಭಾಳ ಕಂಡೀಷನ್ ನಮ್ಮಮ್ಮ. ಈಗ ಸೊಪ್ಪುಗಳಲ್ಲಿ ಕಡ್ಡಿ ಸಿಗಬಾರ್ದು. ಸಾಂಬಾರು ಸೊಪ್ಪು ಹೆಚ್ಚಿದ್ರೆ ಅದರಲ್ಲಿ ಕಡ್ಡಿಗಳಿರಬಾರ್ದು, ಸಣ್ಣಗೆ ಹೆಚ್ಚಬೇಕು. ಕಾಯಿನೂ ಸಣ್ಣಗೆ ತುರಿಬೇಕು. ಆ ಥರ ನಮ್ಮಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡೋರು. ನಾವು ಅದೇ ಥರ ಕಲ್ತ್ಕೊಬಂದಿದ್ದೀನಿ. ನಾನು ಎಸ್ಪೆಷಲಿ ಚೆನ್ನಾಗಿ ಕಲ್ತಿದ್ದೀನಿ. ಓಕೆ, ಸಾರು ಪಲ್ಯ ಎಲ್ಲ ರೆಡಿಯಾಗಿದೆ. ರೆಡಿ ತಿನ್ನೋದೊಂದೇ ಬಾಕಿ ನೋಡಿ. ಇನ್ನೂ ಸ್ವಲ್ಪ ಟೇಸ್ಟ್ ಬೇಕಂದರೆ ಪಲ್ಯಕ್ಕೆ 2 ಮೊಟ್ಟೆನ ಹಾಕಿದ್ದೀನಿ. ಅದು ಒಳಗಡೆ ಚೆನ್ನಾಗಿ ಮುಚ್ಚಿಡ್ಬೇಕು. ಹಿಂಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಮೊಟ್ಟೆ ಹಾಕಿಟ್ಟಿದ್ದೀನಿ. 2 ಮಿನಿಟ್ಸ್ ಹಿಂಗೆ ಮುಚ್ಚಿಡೋಣ ನೋಡಿ. 2 ನಿಮಿಷ ಆಗಿದೆ. ಮೊಟ್ಟೆ ಹಾಕಿ, ಅದು ಮೊಟ್ಟೆ ಹಾಕಬೇಕನ್ನೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ನನ್ನ ಮಗನಿಗೆ ಅದೆಲ್ಲ ಇದ್ದರೆ ಅವನು ತಿನ್ನೋಕ್ಕೆ ಇಷ್ಟಪಡ್ತಾನೆ. ಇಲ್ಲ ಬಸ್ಸಾರಿಗೆ ಏನು ಮೊಟ್ಟೆ ಹಾಕಿ ಪಲ್ಯಕ್ಕೆ ಅನ್ನೋ ಅವಶ್ಯಕತೆ ಏನಿಲ್ಲ. ನನ್ನ ಮಗನಿಗೆ ಸ್ವಲ್ಪ ಬೇಕದೆಲ್ಲ. ಏನು ಮಾಡೋದು, ಒಬ್ಬೊಬ್ಬರು ಬಾಯಿ ಟೇಸ್ಟ್ ಒಂದೊಂದು ಥರ, ಒಬ್ಬೊಬ್ರಿಗೆ ಒಂದೊಂದು ಥರ ಕೊಡಬೇಕಲ್ಲ ನಾವು. ನೋಡಿ, ಕಲರ್ಫುಲ್ಲಾಗಿದೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಬೇಯಿಸ್ಕೊಳ್ಳಿ. ಸಾರಾಗಿದೆ, ಎಲ್ಲ ಆಗಿದೆ ನೋಡಿ. ನೀರು ಕುದೀತಾ ಇದೆ, ನಮ್ಮದು ಬಿಸಿನೀರು ಕುದೀತಾ ಇದೆ. ಪಲ್ಯ ರೆಡಿ ಆಯಿತು, ಸಾರು ರೆಡಿ ಆಯಿತು. ಈಗ ಮುಚ್ಚಿಟ್ಬಿಡೋಣ, ಮುಗೀತು ಕತೆ ಪಲ್ಯದು. ಊಟಕ್ಕೆ ರೆಡಿ ಆಗ್ತಾ ಇದ್ದೀನಿ ನೋಡಿ. ಬಿಸಿ ಬಿಸಿ ಮುದ್ದೆ, ಬಸ್ಸಾರು. ವಾವ್, ಸೂಪರಾಗಿದೆ ನೋಡಿ, ಏನು ಸೂಪರಾಗಿದೆ. ಪಲ್ಯ ಸೊಪ್ಪಿಂದು ನೋಡಿ. ಬಿಸಿ ಬಿಸಿ ಮುದ್ದೆ. ಫಸ್ಟ್ ಸಾರಲ್ಲಿ ಕೈನ ಒದ್ದೆ ಮಾಡಿಕೊಂಡು ಈ ಥರ ಮುದ್ದೆನ ಮುರಿಬೇಕು. ಬಿಸಿ ಬಿಸಿ ಮುದ್ದೆ. ವಾವ್, ಆಹಾ, ಸೂಪರಾಗಿದೆ. ಪಲ್ಯ ನೋಡಿದೆ, ಪಲ್ಯ ಎಲ್ಲ ಸೂಪರಾಗಿದೆ. ಬಸ್ಸಾರಿಗೆ ಮುದ್ದೆನೇ ಚಂದ ನೋಡಿ. ಆಹಾ, ಬಿಸಿ ಬಿಸಿ ಬಸ್ಸಾರು, ಮಳೇಲಿ, ಈ ಚಳಿಲಿ
ಸೂಪರಾಗಿದೆ. ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಸಾರು, ಪಲ್ಯ. ಈ ಚಳಿಲಿ ಮಳೆ ಬರ್ತಾ ಇದೆ ಹೊರಗಡೆ, ಚೆನ್ನಾಗಿ ಮೋಡ ಇದೆ. ಈ ಚೆನ್ನಾಗಿ ಮೋಡ ಮಳೆ ಇರುವಾಗ ಈ ಬಿಸಿ ಬಿಸಿ ಬಸ್ಸಾರು ತಿಂತಾಯಿದ್ರೆ ತಿನ್ನೋಣ ತಿನ್ನೋಣ ಅನ್ನಿಸ್ತಾ ಇರುತ್ತೆ. ವಾವ್, ನೀವು ಮಾಡಿ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ.